ಶಿವಾನಂದ ನೀಲನ್ನವರ್ ವಿರುದ್ಧದ ವಂಚನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಜಮೀನು ಮಾರಿ ಹಣ ಠೇವಣಿ ಇಟ್ಟಿದ್ದಾರೆ. ಶಿವಾನಂದ ನೀಲನ್ನವರ್ ವಿರುದ್ಧದ ವಂಚನೆ ಕೇಸ್, ಜನ ಜಮೀನು ಮಾರಿ ಹಣ ಠೇವಣಿ ಇಟ್ಟಿದ್ದಾರೆ. ಎಲ್ಲೋ ಒಂದು ಹಣ ಬರುತ್ತೆ ಅಂತ, ಹಣ ಎಲ್ಲಿ ಹೋಗಿದೆ ಅನ್ನೋದು ರಿವೀಲ್ ಮಾಡಲ್ಲ. ಶಿವಾನಂದ ಬಳಿ ಸುಮಾರು ಬಾಂಡ್ ಚೆಕ್ಗಳು ಸಿಕ್ಕಿವೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ. ಇದು ಅಂತರ್ ಜಿಲ್ಲೆ ಮತ್ತು ಅಂತರ್ ರಾಜ್ಯದ ಪ್ರಕರಣ, ಇಲ್ಲೇ ಮುಗಿಯುವ ಪ್ರಕರಣ ಅಲ್ಲ. ಇದು ಜಿಲ್ಲಾಧಿಕಾರಿ ಹೇಳಿರುವಂಥದ್ದು. ಶಿವಾನಂದ ನೀಲನ್ನವರ ವಿರುದ್ಧದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ಲಕ್ಷಕ್ಕೆ 3% ಕೊಡ್ತೀನಿ ಅಂತ ಅಂದಾಗ ಜನ ಜಮೀನನ್ನ ಮಾರಿ ಇನ್ನೊಂದು ಕಡೆ ಅಡ ಇಟ್ಟು ಎಲ್ಲೋ ಒಂದು ಕಡೆ ಹಣವನ್ನ ಅರೇಂಜ್ ಮಾಡ್ಕೊಂಡು ಹೂಡಿಕೆ ಮಾಡಿರ್ತಾರೆ. ಇನ್ನು ಪರಿಶೀಲನೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾಂಡ್ಗಳು ಸಿಕ್ಕಿವೆ ಅಂತೆ, ಚೆಕ್ಗಳು ಸಿಕ್ಕಿವೆ ಅಂತೆ. ಇದ್ರ ಬಗ್ಗೆ ಸರಿಯಾಗಿ ತನಿಖೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಹೇಳ್ತಾರೆ. ಇದು ಅಂತರ್ ಜಿಲ್ಲೆ ಅಂತರ್ ರಾಜ್ಯದ ಪ್ರಕರಣ, ಇಲ್ಲೇ ಮುಗಿಯುವಂಥ ಪ್ರಕರಣ ಅಲ್ಲ ಇದು ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ. ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು. ಸರಿಯಾದ ರೀತಿಯಲ್ಲಿ ಇನ್ನೂ ಅಂದರೆ ಎಲ್ಲೆಲ್ಲಿ ಯಾರ್ಯಾರು ಹಣ ಹೂಡಿಕೆ ಮಾಡಿದ್ರು, ಇನ್ನೂ ಎಲ್ಲೆಲ್ಲಿ ಜಾಲ ಇದೆ ಇದ್ರದ್ದು ಅಂತ ಪತ್ತೆ ಮಾಡಬೇಕಾಗುತ್ತೆ. ರಿಯಲ್ ಎಸ್ಟೇಟು, ಬೇರೆ ಬೇರೆ ಹೆಸರುಗಳಿಂದ ಹಣ ಹೂಡಿಕೆ ಆಗಿರುವಂಥದ್ದು, ಸ್ಟಾಕ್ ಮಾರ್ಕೆಟು ಅಂತ ಯಾರ್ಯಾರು ಹಣ ಹೂಡಿಕೆ ಮಾಡಿದ್ದಾರೆ. ಒಂದಿಷ್ಟು ಬಾಂಡ್ಗಳು ಸಿಕ್ಕಿವೆ, ಚೆಕ್ಗಳು ಸಿಕ್ಕಿವೆ, ಅವುಗಳನ್ನೆಲ್ಲ ಪರಿಶೀಲನೆ ಮಾಡಬೇಕು. ಈಗ ನೋಡಿ, ಒಂದಿಷ್ಟು ತನಿಖೆ ಅಂತ ಇರುತ್ತೆ. ಠೇವಣಿಗಳಿರ್ಬೋದು, ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಅದು ಟ್ರಿಗರ್ ಆಗಲಿಲ್ಲ ಅಂದ್ರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇರ್ಬೋದು, ಈ ಒಂದು ಪೇಪರ್ ಟ್ರೇಲ್, ಬ್ಯಾಂಕ್ ಟ್ರೇಲ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಸುಮಾರು ಬಾಂಡ್ಸ್ ಸಿಕ್ಕಿದಾವೆ. ಅಲ್ಲಿ ಆ ಬಾಂಡ್ಸ್ ಅಲ್ಲಿ ನಾವು ನೋಡಿದ್ದೀವಂದ್ರೆ 50 ಕೋಟಿ ಮೀರಿದೆ. ನಾನು ಇಷ್ಟು ಅಷ್ಟಂತ ಹೇಳಲ್ಲ, ನಾನು 50 ಕೋಟಿ ಅಂತ ಯಾಕೆ ನಂಬರ್ ಹೇಳ್ತಾ ಇದ್ದೀನಿ ಅಂದರೆ, ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದರೆ ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಆ್ಯಂಡ್ ಇದು ಪೊಲೀಸ್ ಇಲಾಖೆಯಿಂದ ಹಾಗೂ CIDದಿಂದ ಇನ್ವೆಸ್ಟಿಗೇಷನ್ ಆಗುತ್ತೆ. ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಅದು ಟ್ರಿಗರ್ ಆಗಲಿಲ್ಲ ಅಂದರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇರ್ಬೋದು, ಈ ಒಂದು ಪೇಪರ್ ಟ್ರೇಲ್, ಬ್ಯಾಂಕ್ ಟ್ರೇಲ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಸುಮಾರು ಬಾಂಡ್ಸ್ ಸಿಕ್ಕಿದಾವೆ. ಅಲ್ಲಿ ಆ ಬಾಂಡ್ಸ್ ಅಲ್ಲಿ ನಾವು ನೋಡಿದ್ದೀವಂದ್ರೆ 50 ಕೋಟಿ ಮೀರಿದೆ. ನಾನು ಇಷ್ಟು ಅಷ್ಟಂತ ಹೇಳಲ್ಲ, ನಾನು 50 ಕೋಟಿ ಅಂತ ಯಾಕೆ ನಂಬರ್ ಹೇಳ್ತಾ ಇದ್ದೀನಿ ಅಂದರೆ, ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದರೆ ಇದು ಸೀರಿಯಸ್